ಈ ಬಿಡದಿಲ್ಲಿ ರೈತರುಗಳು ನಾವು ಬಿಟ್ಕೊಂಡು ಕೊಡಲ್ಲ ಅಂತ ಹೋರಾಟ ಮಾಡಬೇಕಾದು ಏನಕ್ಕೆ ಮಾಡ್ತಿದೆ? ಅವರು ನಮ್ಮ ಕೆಲಸಗಾರರು. ಡಿ ಸಿ ಎಮ್ ಆಗಲಿ, ಸಿ ಎಮ್ ಆಗಲಿ, ಪಿ ಎಮ್ ಆಗಲಿ, ಇದು ಪ್ರಜಾಪ್ರಭುತ್ವ ದೇಶ. ಯಾವುದು ರಾಜನೀತಿ, ರಾಜಕಾರಣ, ರಾಜಕೀಯ ಇಲ್ಲಿ ನಡಿಬಾರ್ದು. ಇದೆಲ್ಲ ಆಗ್ಬೇಕಂದ್ರೆ ನಾವು ಪ್ರಾಮಾಣಿಕರಿಗೆ ಓಟ್ ಹಾಕ್ಬೇಕು. ಫಸ್ಟು ದೊಡ್ಡ ದೊಡ್ಡ ಕೋಟ್ಯಾಧೀಶರು ಯಾರಿದ್ದಾರೆ ಬಿಸಾಕಿ ಯಾರಾದರೂ ಅಲ್ಲಿ 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡೋ ಅಂತ ಆಯ್ಕೆ ಮಾಡ್ಕೊಳ್ಳಿ. ಪ್ರತಿ ಎಲೆಕ್ಷನಲ್ಲೂ ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಂಡು ಕೊಟ್ಟಿದ್ದಾರೆ. ಈ ಥರ ಸಂಬಳಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋದು. ಈ ಬಿಡದಿ ಜನಗಳ ವಿರುದ್ಧನೇ ಅವರು ಇಲ್ಲ ನಾನು ಮಾಡ್ತೀನಿ ಅಂದರೆ ಇದು ಆಶ್ಚರ್ಯ ಆಗ್ತಿತ್ತು. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವೋ ಅಥವಾ ರಾಜಪ್ರಭುತ್ವದಲ್ಲಿದ್ದೀವ ಅಂತ. ಅದು ನಡೆಯೋಂಗಿಲ್ಲ. ಆ್ಯಕ್ಚುಲಿ ನೀವು ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ತಗೊಳ್ಳಿ. ಖಂಡಿತ ನಮ್ಮ ಓಟಿಂದಲೇ ಇವ್ರು ಇಷ್ಟೊಂದು ಮೆರಿತಾ ಇರೋದು. ನೀವು ಅಧಿಕಾರ ಅವ್ರ ಕೈಯಿಂದ ಕಿತ್ಕೊಳ್ಳಿ. ಅಧಿಕಾರ ನಿಮ್ಮಲ್ಲೇ ಒಬ್ಬರು ರೈತರು ನಿಲ್ಲಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳಕ್ಕೆ ಕೆಲಸ ಮಾಡೋ ಥರ ಆಯ್ಕೆ ಮಾಡಿ. ಯಾವುದೇ ಪ್ರಚಾರ, ಜಾತಿ, ಧರ್ಮ, ಹಣ, ಹೆಂಡ ಇವೇನೂ ನಡಿಬಾರ್ದು. ಯಾರೋ ಸಾಮಾನ್ಯ ಜನ ನಿಲ್ಸ್ಕೊಂಡು ಅವನ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಸಂಬಳಕ್ಕಷ್ಟೇ ಕೆಲಸ ಮಾಡ್ತೀನಿ, ಜನಗಳ್ದು ತೆರಿಗೆ ದುಡ್ಡು ಲೆಕ್ಕ ಕೊಡ್ತೀನಿ. ಅಕಸ್ಮಾತ್ 6 ತಿಂಗಳಿಗೆ ಒಂದ್ಸರಿ ಒಂದು ಪೋಲಿಂಗ್ ಅಂದರೆ ಅಯ್ಯೋ ಅದೆಲ್ಲ ಸಾಧ್ಯನಾ ಅಂತ. ಇದು ಟೆಕ್ನಾಲಜಿ. ಈಗ ಪ್ರತಿಯೊಂದು ಊರುಗಳಲ್ಲೂ ಒಂದು ವಾಟ್ಸಪ್ ಗ್ರೂಪ್ ಇದೆ. ಒಂದು ಮೆಸೇಜ್ ಹಾಕಿದ್ರೆ ಇಡೀ ಊರಿಗೆ ತಲುಪುತ್ತೆ. ಅಷ್ಟೊಂದು ಟೆಕ್ನಾಲಜಿ ಇದೆಯಲ್ಲ. ಇಡೀ ಕ್ಷೇತ್ರನೇ ಒಂದು ವಾಟ್ಸಪ್ ಗ್ರೂಪ್ ಥರ ಮಾಡ್ಕೊಂಡು ಈ ಥರ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬಂದಿದೆ, ನಾನು ಏನು ಮಾಡಬೇಕು, ಅದು 50%ಗಿನ್ನ ಜಾಸ್ತಿ ಜನ ಯಾವ್ದು ಹೇಳ್ತಾರೆ ಅದನ್ನೇ ಅವ್ರು ಹೇಳಿದ್ದಂಥ ಕೆಲಸನೇ ಮಾಡಬೇಕು. ಪ್ರಜಾಕೀಯ ಪಕ್ಷದವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಿಮಗೆ. ಪ್ರಜಾಕೀಯ ಪಕ್ಷ ಅಂದರೆ ದಯವಿಟ್ಟು ಇದು ಒಂದು ರಾಜಕೀಯ ಪಕ್ಷ ಅಂತ ನೋಡಬೇಡಿ. ಒಂದು ಸ್ವಲ್ಪ ನೋಡಿ, ಒಂದು ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಹೇಳ್ತಾ ಇರೋದು ಇಷ್ಟೇ. ಈಗ ಬಿಡದಿಲ್ಲ ಏನು ತೊಂದರೆ ಅನುಭವಿಸ್ತಿದ್ರೆ ರೈತರು, ಪ್ರಜಾಕೀಯ ನೀವು ಆ ವಿಚಾರ ತಿಳ್ಕೊಂಡ್ರೆ ಅಲ್ಲಿರೋವಂಥ ನಿಮ್ಮ MLA ಕೆಲಸಗಾರ ನಿಮ್ಮ ಅಭಿಪ್ರಾಯ ಇಲ್ದಂಗೆ ಅವನಲ್ಲಿ ಏನು ಟೌನ್ಶಿಪ್ ಅಂತದಲ್ಲ ಅವ್ನು ಮಾಡಂಗೇ ಇಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಕೇಳಬೇಕು ಫಸ್ಟು. ನೀವು ಬೇಡ ಅಂದ್ರೆ ಅವ್ನು ಅದನ್ನು ಮಾಡಂಗೇ ಇಲ್ಲ. ರೈತರುಗಳು ತಮ್ಮ ಭೂಮಿಗಳು ಉಳಿಸ್ಕೊಳಕ್ಕೆ ತಾವು ಹೋರಾಟ ಮಾಡ್ತೀವಿ ಅಂತೀರ ನಿಮ್ಮ ಕೆಲಸಗಾರನ ಬಗ್ಗೆ. ಅದು ಓನರ್ಗಳಾಗಿ ನೀವು ಮತದಾರರು, ಓನರು ಈ ರಾಜ್ಯದಲ್ಲಿ, ದೇಶದಲ್ಲಿ. ಹಂಗಾಗಿ ಅವನ ವಿರುದ್ಧ, ಕೆಲಸಗಾರನ ವಿರುದ್ಧ ಹೋರಾಟ ಮಾಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಅದು ಯಾಕಂದರೆ ಸಂವಿಧಾನದಲ್ಲಿ ರೈಟ್ ಟು ರೀಕಾಲ್ ಇಲ್ಲದೆ ಇರೋ ಕಾರಣ 5 ವರ್ಷ ಆಯ್ಕೆ ಆದಮೇಲೆ 5 ವರ್ಷದ ತನಕ ಅವನ್ನೇನು ಟಚ್ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಂದು ಪಕ್ಷದ ಈ ರಾಜಕಾರಣಿಗಳು ರಾಜನೀತಿನ ದರ್ಬಾರ್ ಮಾಡ್ತಿದ್ದಾರೆ. ಯಾರ್ಯಾರು ಈ ಥರ ದರ್ಬಾರು ದೌರ್ಜನ್ಯ ತೋರಿಸ್ತಾರೆ ಅಂತಾರೆ ಓಟ್ ಹಾಕೋದನ್ನ ಬಿಟ್ಬಿಡಿ. ಆಮೇಲೆ ಓಟ್ ಯಾವ ಥರ ಹಾಕ್ಬೇಕಂದ್ರೆ ಈ ಥರ ನೀವು ಸಂಬಳಕ್ಕೆ ಕೆಲಸ ಮಾಡೋ ಅಂತ ನುಡುಕಿ ನೋಡಿ. ಪ್ರಜಾಕೀಯ ಹೇಳ್ತಾ ಇದೆ, ನಿಮ್ಮ ಅಭಿಪ್ರಾಯದ ವಿರುದ್ಧ ಅವ್ನು ಮಾಡಂಗಿಲ್ಲ. ಅದರಲ್ಲಿ ಹೇಳೋದು ಹೆಂಗೆ ಗೊತ್ತಾ? ಜನ ಏನು ಹೇಳ್ತಾರೋ ಅದನ್ನೇ ಮಾಡೋದು. ಪ್ರಣಾಳಿಕೆನೇ ಜನದ ಬಯಕೆಗಳೇ ನಮ್ಮ ಪ್ರಣಾಳಿಕೆ ಅಂತ ಹೇಳ್ತಾವ್ರೆ. ಜನರ ಬೇಡಿಕೆಗಳೇ ನಮ್ಮ ಪ್ರಣಾಳಿಕೆ ಅಂತ. ಅಂದರೆ ಜನ ಏನು ಹೇಳ್ತಾರೋ ಅದನ್ನೇ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಮಾಡೋದೇ ಇಲ್ಲ. ಇದೆಲ್ಲ ನಿಮ್ಗೆ ಈಗ ಬಿಡ್ದಿದ್ದು ಟೌನ್ಶಿಪ್ ನಿಮ್ಗೆ ಆಪೋಸಿಟ್ನ ಆಗ್ತಾ ಇದೆ ಅಂದರೆ ಪ್ರಜಾಕೀಯದಲ್ಲಿ ಅದು ಆಗೋದೇ ಇಲ್ಲ. ನಿಮ್ಮ ಅನಿಸಿಕೆ ನೀವೇನು ಹೇಳ್ತೀರೋ ಅವ್ನು ಅದನ್ನೇ ಮಾಡ್ತಾನೆ. ಅವ್ನು ಕೆಲಸಗಾರ ಆಗಿ ಬರ್ತಾ ಇದ್ದಾನೆ. ನಿಮ್ಮ ಈ ಬಿಡದಿ ಕಡೆ ಏನು ರಾಮನಗರ ಕ್ಷೇತ್ರ ಅದಕ್ಕೂ ಬಂದಿದ್ದಾರೆ. ನೀವು ಹುಡುಕಿಲ್ಲ ಅವನನ್ನು ಅಷ್ಟೇ. ಬಿಡದಿ ಜನಗಳು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಹುಡುಕಿ ಸಂಬಳಕ್ಕೆ ಕೆಲಸ ಮಾಡೋರು ಸಿಗ್ತಾರೆ. ವಿತ್ತು ಅವನನ್ನು ಕೆಲಸದಿಂದ ತೆಗೆದಾಕಂತ ಆಪ್ಷನ್ ಕೊಡ್ತಾ ಇದೆ ಪ್ರಜಾಕೀಯ ಪಕ್ಷ. ಗಮನಿಸಿ, ತುಂಬ ಚೆನ್ನಾಗಿದ್ದಾವೆ ಸಿದ್ಧಾಂತಗಳು. ನೀವು ಯಾರು ಉಪೇಂದ್ರನ ನೋಡಬೇಡಿ, ಯಾವ ಪಕ್ಷನೇ ನೋಡಬೇಡಿ, ಆ ವಿಚಾರಗಳು ನೋಡಿ. ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಒಂದ್ಸರಿ ಓದಿ. ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಯಾರಿಗೂ ಬಲಂತ ಇಲ್ಲ. ಈ ದೇಶ ಜನ ಬದಲಾದ್ರೆ ಮಾತ್ರನೇ ಬದಲಾಗೋದು. ನಮ್ಗೇನು ಬೇಕೋ ನಾವು ಅದನ್ನು ಕೇಳಿದ್ರೆ ಮಾತ್ರನೇ ಅದು ಸಿಗೋದು ನಮಗೆ. ಸುಮ್ಮನೆ ನಮಗೆ ಎಲೆಕ್ಷನಲ್ಲಿ ಗೆಲ್ಲೋ ಪಕ್ಷಕ್ಕೆ ಯಾವುದಾವ್ದಕ್ಕೆ ಓಟ್ ಹಾಕಿದ್ರೆ ಇವೆಲ್ಲ ತೊಂದರೆಗಳಾಗೋದು. ಈ ಯಾರು ಬಿಡದಿ ಟೌನ್ಶಿಪ್ ಯಾರು ರೈತರುಗಳಿಗೆಲ್ಲ ತೊಂದರೆ ಆಗ್ತಿದೆ, ನಿಮ್ಮ ಓಟಿಂದನೇ ನಿಮ್ಗೆ ಇದೆಲ್ಲ ತೊಂದರೆ ಆಗ್ತಿರೋದು. ನೀವು ಒಬ್ಬ ಕರೆಕ್ಟಾಗಿ ಸಂಬಳಕ್ಕೆ ಕೆಲಸ ಮಾಡೋ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಲ್ಲಿ ತಂದಿದ್ರೆ ಇದ್ಯಾವುದು ನೀವು ಹೋರಾಟ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇನ್ಮೇಲಾದ್ರೂ ಯಾರಾದರೂ ಒಬ್ಬ ಸಾಮಾನ್ಯ ನಿಮ್ಮ ರೈತರಲ್ಲೇ, ನಿಮ್ಮ ಯಾರು ಬಿಡದಿ ಕಡೆ ಯಾವುದು ರಾಮನಗರ ತಾಲೂಕು ಯಾವ್ದು ಬರ್ತೈತೆ ಅಲ್ಲಿ ನಿಲ್ಲಿಸ್ಕೊಂಡು ನೀವೇ ಆಯ್ಕೆ ಮಾಡ್ಕೊಳ್ಳಿ. ನೀವು ಹೇಳ್ದಂಗೆ ಮಾಡಲಿ ಅವನು. ನೀವು ಕೋಟ್ಯಾಧೀಶ್ವರನ್ನ ಆಯ್ಕೆ ಮಾಡ್ತೀರಾ, ಅವ್ರನ್ನ ಗೇಟ್ ಬಾಗಿಲು ದಾಟಕ್ಕೂ ಬಿಡಲ್ಲ ನಿಮ್ಮನ್ನ. ಅಂತಾರನ್ನ ಯಾಕೆ ಕೋಟ್ಯಾಧೀಶ್ವರು 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಾರ?
ಪಾಪ ಅವರನ್ನು ಬೈಯೋದಲ್ಲ, ಅವರು ಏನೋ ಮಾಡೋಣ ಅಂತ ಬಂದು ಕೋಟ್ಯಾಂತರ ರೂಪಾಯಿ ಸುರಿದಿರೋದ್ರಿಂದ ಅವ್ರೇನೋ ಅದರಿಂದ ಲಾಭನೇನೋ ಅವ್ರು ಅದನ್ನು ಮಾಡ್ತಾವ್ರೆ. ದಯವಿಟ್ಟು ಇಲ್ಲಿ ಈ ಏನೇನೋ ಈ ರಾಜ್ಯದಲ್ಲಿ ದೇಶದಲ್ಲಿ ತೊಂದರೆ ಆಗ್ತಿದೆ ಜನರಿಂದನೇ. ಜನಗಳು ಇದನ್ನ ಜವಾಬ್ದಾರಿ ತಗೊಂಡಂಗೆ ಹೆಂಗಂದ್ರಂಗೆ ವೋಟ್ ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ. ಇನ್ಮೇಲಾದರೂ ಜವಾಬ್ದಾರಿ ತಗೊಂಡು ವೋಟ್ ಮಾಡಿ ನಮ್ಮ ತಾಲೂಕು, ನಮ್ಮ ಊರು, ನಮ್ಮ ರಾಜ್ಯನ ನಾವೇ ರಕ್ಷಿಸ್ಕೊಳ್ಬೇಕು. ಇದು ಕರ್ನಾಟಕದಲ್ಲಿ ಮಾತ್ರ ಆಪ್ಷನ್ ಸಿಕ್ಕಿದೆ. ಕರ್ನಾಟಕದ ಜನರ ಪುಣ್ಯ ಅಂತ ಹೇಳ್ಬೇಕಷ್ಟೆ. ನೋಡಿ, ನೀವು ಸಪೋರ್ಟೇ ಮಾಡಬೇಡಿ, ಒಂದ್ಸರಿ ವಿಚಾರ ಕೇಳಿ, ಸರಿ ಅನ್ಸಿದ್ರೆ ಮಾಡಿ. ಯಾರಿಗೂ ಬಲವಂತ ಏನಿಲ್ಲ, ಯಾಕಂದರೆ ನನಗೆ ಬೇಕು, ನಾನು ತಗೊಂಡಿದ್ದೀನಿ, ಅದು ಒಳ್ಳೆ ವಿಚಾರ ಇದೆ ಅಷ್ಟೇ. ನಾನು ಓಟ್ ಹಾಕ್ಬಿಟ್ಟು ಅವನ ವಿರುದ್ಧ ಹೋರಾಡಕ್ಕೆ ಹೋಗಲ್ಲ. ನಾನು ಓಟ್ ಹಾಕ್ಬೇಕಾದ್ರೆ ಆಲೋಚನೆ ಮಾಡ್ತೀನಿ, ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡೋಣ. ನಾನು ಓಟ್ ಹಾಕಿ ಅವನ ಬಗ್ಗೆ ಜವಾಬ್ದಾರಿ ತಗೊಂಡು ಅವನನ್ನ ಕೆಲಸಕ್ಕೆ ಇಕ್ಕೊಂಡು ಅವನಿಗೆ ಸಂಬಳ ಕೊಡ್ತೀನಿ. ಇಷ್ಟೇ. ಜನ ಬದಲಾಗೋವರೆಗೂ ದೇಶ ಬದಲಾಗಲ್ಲ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಈ ದೇಶದಲ್ಲಿ. ಹಂಗಾಗಿ ಜನನೇ ಸರಿ ಹೋಗ್ಬೇಕು, ಈ ದೇಶ ಸರಿ ಹೋಗ್ಬೇಕಂದ್ರೆ ಅಷ್ಟೇ. ಈ ಬಿಡದಿಲ್ಲಿ ರೈತರುಗಳು ನಾವು ಬಿಟ್ಕೊಂಡು ಕೊಡಲ್ಲ ಅಂತ ಹೋರಾಟ ಮಾಡಬೇಕಾದು ಏನಕ್ಕೆ ಮಾಡ್ತಿದೆ? ಅವರು ನಮ್ಮ ಕೆಲಸಗಾರರು, DCM ಆಗಲಿ, CM ಆಗಲಿ, PM ಆಗಲಿ. ಇದು ಪ್ರಜಾಪ್ರಭುತ್ವ ದೇಶ. ಯಾವುದು ರಾಜನೀತಿ, ರಾಜಕಾರಣ, ರಾಜಕೀಯ ಇಲ್ಲಿ ನಡಿಬಾರ್ದು. ಇದೆಲ್ಲ ಆಗ್ಬೇಕಂದ್ರೆ ನಾವು ಪ್ರಾಮಾಣಿಕರಿಗೆ ಓಟ್ ಹಾಕ್ಬೇಕು. ಫಸ್ಟು ದೊಡ್ಡ ಕೋಟ್ಯಾಧೀಶ್ವರು ಯಾರಿದ್ದಾರೆ ಕಿತ್ತು ಬಿಸಾಕಿ, ಯಾರಾದರೂ ಅಲ್ಲಿ 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡೋಂಥ ಆಯ್ಕೆ ಮಾಡ್ಕೊಳ್ಳಿ. ಪ್ರತಿ ಎಲೆಕ್ಷನಲ್ಲೂ ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಂಡು ಕೊಟ್ಟಿದ್ದಾರೆ. ಈ ಥರ ಸಂಬಳಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋದು. ಈ ಬಿಡದಿ ಜನಗಳ ವಿರುದ್ಧನೇ ಅವರು ಇಲ್ಲ ನಾನು ಮಾಡ್ತೀನಿ ಅಂದರೆ ಇದು ಆಶ್ಚರ್ಯ ಆಗ್ತಿತ್ತು. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವೋ ಅಥವಾ ರಾಜಪ್ರಭುತ್ವದಲ್ಲಿದ್ದೀವಿ ಅಂತ. ಅದು ನಡೆಯೋಂಗಿಲ್ಲ. ಆ್ಯಕ್ಚುಲಿ ನೀವು ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ತಗೊಳ್ಳಿ. ಖಂಡಿತ ನಮ್ಮ ಓಟಿಂದಲೇ ಇವ್ರು ಇಷ್ಟೊಂದು ಮೆರಿತಾ ಇರೋದು. ನೀವು ಅಧಿಕಾರ ಅವ್ರ ಕೈಯಿಂದ ಕಿತ್ಕೊಳ್ಳಿ. ಅಧಿಕಾರ ನಿಮ್ಮಲ್ಲೇ ಒಬ್ಬರು ರೈತರು ನಿಲ್ಲಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳಕ್ಕೆ ಕೆಲಸ ಮಾಡೋ ಥರ ಆಯ್ಕೆ ಮಾಡಿ. ಯಾವುದೇ ಪ್ರಚಾರ, ಜಾತಿ, ಧರ್ಮ, ಹಣ, ಹೆಂಡ ಇವೇನೂ ನಡಿಬಾರ್ದು. ಯಾರಾದ್ರು ಸಾಮಾನ್ಯ ಜನ ನಿಲ್ಸ್ಕೊಂಡು ಅವನ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಸಂಬಳಕ್ಕಷ್ಟೇ ಕೆಲಸ ಮಾಡ್ತೀನಿ, ಜನಗಳ್ದು ತೆರಿಗೆ ದುಡ್ಡು ಲೆಕ್ಕ ಕೊಡ್ತೀನಿ. ಅಕಸ್ಮಾತ್ 6 ತಿಂಗಳಿಗೆ ಒಂದ್ಸರಿ ಒಂದು ಪೋಲಿಂಗ್ ಅಂದರೆ ಅಯ್ಯೋ ಅದೆಲ್ಲ ಸಾಧ್ಯನಾ ಅಂತ. ಇದು ಟೆಕ್ನಾಲಜಿ. ಈಗ ಪ್ರತಿಯೊಂದು ಊರುಗಳಲ್ಲೂ ಒಂದು ವಾಟ್ಸಪ್ ಗ್ರೂಪ್ ಇದೆ. ಒಂದು ಮೆಸೇಜ್ ಹಾಕಿದ್ರೆ ಇಡೀ ಊರಿಗೆ ತಲುಪುತ್ತೆ. ಅಷ್ಟೊಂದು ಟೆಕ್ನಾಲಜಿ ಇದೆಯಲ್ಲ. ಇಡೀ ಕ್ಷೇತ್ರನೇ ಒಂದು ವಾಟ್ಸಪ್ ಗ್ರೂಪ್ ಥರ ಮಾಡ್ಕೊಂಡು ಈ ಥರ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬಂದಿದೆ, ನಾನು ಏನು ಮಾಡಬೇಕು, ಅದು 50%ಗಿನ್ನ ಜಾಸ್ತಿ ಜನ ಯಾವ್ದು ಹೇಳ್ತಾರೆ ಅದನ್ನೇ ಅವ್ರು ಹೇಳಿದ್ದಂಥ ಕೆಲಸನೇ ಮಾಡಬೇಕು. ಪ್ರಜಾಕೀಯ ಪಕ್ಷದವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಿಮಗೆ. ಪ್ರಜಾಕೀಯ ಪಕ್ಷ ಅಂದರೆ ದಯವಿಟ್ಟು ಇದು ಒಂದು ರಾಜಕೀಯ ಪಕ್ಷ ಅಂತ ನೋಡಬೇಡಿ. ಒಂದು ಸ್ವಲ್ಪ ನೋಡಿ, ಒಂದು ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಹೇಳ್ತಾ ಇರೋದು ಇಷ್ಟೇ. ಈಗ ಬಿಡದಿಲ್ಲ ಏನು ತೊಂದರೆ ಅನುಭವಿಸ್ತಿದ್ರೆ ರೈತರು, ಪ್ರಜಾಕೀಯ ನೀವು ಆ ವಿಚಾರ ತಿಳ್ಕೊಂಡ್ರೆ ಅಲ್ಲಿರೋವಂಥ ನಿಮ್ಮ MLA ಕೆಲಸಗಾರ ನಿಮ್ಮ ಅಭಿಪ್ರಾಯ ಇಲ್ದಂಗೆ ಅವನಲ್ಲಿ ಏನು ಟೌನ್ಶಿಪ್ ಅಂತದಲ್ಲ ಅವ್ನು ಮಾಡಂಗೇ ಇಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಕೇಳಬೇಕು ಫಸ್ಟು. ನೀವು ಬೇಡ ಅಂದ್ರೆ ಅವ್ನು ಅದನ್ನು ಮಾಡಂಗೇ ಇಲ್ಲ. ರೈತರುಗಳು ತಮ್ಮ ಭೂಮಿಗಳು ಉಳಿಸ್ಕೊಳಕ್ಕೆ ತಾವು ಹೋರಾಟ ಮಾಡ್ತೀವಿ ಅಂತೀರ ನಿಮ್ಮ ಕೆಲಸಗಾರನ ಬಗ್ಗೆ. ಅದು ಓನರ್ಗಳಾಗಿ ನೀವು ಮತದಾರರು, ಓನರು ಈ ರಾಜ್ಯದಲ್ಲಿ, ದೇಶದಲ್ಲಿ. ಹಂಗಾಗಿ ಅವನ ವಿರುದ್ಧ, ಕೆಲಸಗಾರನ ವಿರುದ್ಧ ಹೋರಾಟ ಮಾಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಅದು ಯಾಕಂದರೆ ಸಂವಿಧಾನದಲ್ಲಿ ರೈಟ್ ಟು ರೀಕಾಲ್ ಇಲ್ಲದೆ ಇರೋ ಕಾರಣ 5 ವರ್ಷ ಆಯ್ಕೆ ಆದಮೇಲೆ 5 ವರ್ಷದ ತನಕ ಅವನ್ನೇನು ಟಚ್ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಂದು ಪಕ್ಷದ ಈ ರಾಜಕಾರಣಿಗಳು ಆ ರಾಜನೀತಿನ ದರ್ಬಾರ್ ಮಾಡ್ತಿದ್ದಾರೆ. ಯಾರ್ಯಾರು ಈ ಥರ ದರ್ಬಾರು ದೌರ್ಜನ್ಯ ತೋರಿಸ್ತಾರೆ ಅಂಥವ್ರು ಓಟ್ ಹಾಕೋದನ್ನ ಬಿಟ್ಬಿಡಿ. ಆಮೇಲೆ ಓಟ್ ಯಾವ ಥರ ಹಾಕ್ಬೇಕಂದ್ರೆ ಈ ಥರ ನೀವು ಸಂಬಳಕ್ಕೆ ಕೆಲಸ ಮಾಡೋ ಅಂತ ನುಡುಕಿ ನೋಡಿ. ಪ್ರಜಾಕೀಯ ಹೇಳ್ತಾ ಇದೆ, ನಿಮ್ಮ ಅಭಿಪ್ರಾಯದ ವಿರುದ್ಧ ಮಾಡಂಗಿಲ್ಲ. ಅದರಲ್ಲಿ ಹೇಳೋದು ಹೆಂಗೆ ಗೊತ್ತಾ, ಜನ ಏನು ಹೇಳ್ತಾರೋ ಅದನ್ನೇ ಮಾಡೋದು. ಪ್ರಣಾಳಿಕೆನೇ ಜನದ ಬಯಕೆಗಳೇ ನಮ್ಮ ಪ್ರಣಾಳಿಕೆ ಅಂತ ಹೇಳ್ತಾರೆ. ಜನರ ಬೇಡಿಕೆಗಳೇ ನಮ್ಮ ಪ್ರಣಾಳಿಕೆ ಅಂತ. ಅಂದರೆ ಜನ ಏನು ಹೇಳ್ತಾರೋ ಅದನ್ನೇ ಮಾಡ್ಬೇಕು, ಅದನ್ನ ಬಿಟ್ಟು ಬೇರೆ ಮಾಡೋದೇ ಇಲ್ಲ. ಇದೆಲ್ಲ ನಿಮ್ಗೆ ಈಗ ಬಿಡ್ದಿದ್ದು ಟೌನ್ಶಿಪ್ ನಿಮ್ಗೆ ಆಪೋಸಿಟ್ನ ಆಗ್ತಾ ಇದೆ ಅಂದರೆ ಪ್ರಜಾಕೀಯದಲ್ಲಿ ಅದು ಆಗೋದೇ ಇಲ್ಲ. ನಿಮ್ಮ ಅನಿಸಿಕೆ ನೀವೇನು ಹೇಳ್ತೀರೋ ಅವ್ನು ಅದನ್ನೇ ಮಾಡ್ತಾನೆ. ಅವ್ನು ಕೆಲಸಗಾರ ಆಗಿ ಬರ್ತಾ ಇದ್ದಾನೆ. ನಿಮ್ಮ ಈ ಬಿಡದಿ ಕಡೆ ಏನು ರಾಮನಗರ ಕ್ಷೇತ್ರ ಅದಕ್ಕೂ ಬಂದಿದ್ದಾರೆ. ನೀವು ಹುಡುಕಿಲ್ಲ ಅವನನ್ನು ಅಷ್ಟೇ. ಬಿಡದಿ ಜನಗಳು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಹುಡುಕಿ ಸಂಬಳಕ್ಕೆ ಕೆಲಸ ಮಾಡೋರು ಸಿಗ್ತಾರೆ. ವಿತ್ತು
ಅವನನ್ನ ಕೆಲಸದಿಂದ ತೆಗೆದಾಕಂತ ಆಪ್ಷನ್ ಕೊಡ್ತಾ ಇದೆ ಪ್ರಜಾಕೀಯ ಪಕ್ಷ. ಗಮನಿಸಿ, ತುಂಬಾ ಚೆನ್ನಾಗಿದ್ದಾವೆ ಸಿದ್ಧಾಂತಗಳು. ನೀವು ಯಾರು ಉಪೇಂದ್ರ ನೋಡಬೇಡಿ, ಯಾವ ಪಕ್ಷನೇ ನೋಡಬೇಡಿ, ಆ ವಿಚಾರಗಳು ನೋಡಿ. ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಒಂದ್ಸರಿ ಓದಿ. ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಯಾರಿಗೂ ಬಲಂತ ಇಲ್ಲ. ಈ ದೇಶ ಜನ ಬದಲಾದ್ರೆ ಮಾತ್ರನೇ ಬದಲಾಗೋದು. ನಮ್ಗೇನು ಬೇಕೋ ನಾವು ಅದನ್ನು ಕೇಳಿದ್ರೆ ಮಾತ್ರನೇ ಅದು ಸಿಗೋದು ನಮಗೆ. ಸುಮ್ಮನೆ ನಮಗೆ ಎಲೆಕ್ಷನಲ್ಲಿ ಗೆಲ್ಲೋ ಪಕ್ಷಕ್ಕೆ ಯಾವ್ದಾವ್ದಕ್ಕೆ ಓಟ್ ಹಾಕಿದ್ರೆ ಇವೆಲ್ಲ ತೊಂದರೆಗಳಾಗೋದು. ಈ ಯಾರು ಬಿಡ್ದಿ ಟೌನ್ಶಿಪ್ ಯಾರು ರೈತರುಗಳಿಗೆಲ್ಲ ತೊಂದರೆ ಆಗ್ತಿದೆ, ನಿಮ್ಮ ಓಟಿಂದನೇ ನಿಮ್ಗೆ ಇದೆಲ್ಲ ತೊಂದರೆ ಆಗ್ತಿರೋದು. ನೀವು ಒಬ್ಬ ಕರೆಕ್ಟಾಗಿ ಸಂಬಳಕ್ಕೆ ಕೆಲಸ ಮಾಡೋ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಲ್ಲಿ ತಂದಿದ್ರೆ ಇದ್ಯಾವುದು ನೀವು ಹೋರಾಟ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇನ್ಮೇಲಾದ್ರೂ ಯಾರಾದರೂ ಒಬ್ಬ ಸಾಮಾನ್ಯ ನಿಮ್ಮ ರೈತರಲ್ಲೇ, ನಿಮ್ಮ ಯಾರು ಬಿಡ್ದಿ ಕಡೆ ಯಾವುದು ರಾಮನಗರ ತಾಲೂಕು ಯಾವ್ದು ಬರ್ತೈತೆ ಅಲ್ಲಿ ನಿಲ್ಲಿಸ್ಕೊಂಡು ನೀವೇ ಆಯ್ಕೆ ಮಾಡ್ಕೊಳ್ಳಿ. ನೀವು ಹೇಳ್ದಂಗೆ ಮಾಡಲಿ ಅವನು. ನೀವು ಕೋಟ್ಯಾಧೀಶ್ವರನ್ನ ಆಯ್ಕೆ ಮಾಡ್ತೀರಾ, ಅವ್ರನ್ನ ಗೇಟ್ ಬಾಗಿಲು ದಾಟಕ್ಕೂ ಬಿಡಲ್ಲ ನಿಮ್ಮನ್ನ. ಅಂತಾರನ್ನ ಯಾಕೆ ಕೋಟ್ಯಾಧೀಶ್ವರು 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಾರ? ಪಾಪ ಅವರನ್ನು ಬೈಯೋದಲ್ಲ, ಅವರು ಏನೋ ಮಾಡೋಣ ಅಂತ ಬಂದು ಕೋಟ್ಯಾಂತರ ರೂಪಾಯಿ ಸುರಿದಿರೋದ್ರಿಂದ ಅವ್ರೇನೋ ಅದರಿಂದ ಲಾಭನೇನೋ ಅವ್ರು ಅದನ್ನು ಮಾಡ್ತಾವ್ರೆ. ದಯವಿಟ್ಟು ಇಲ್ಲಿ ಈ ಏನೇನೋ ಈ ರಾಜ್ಯದಲ್ಲಿ ದೇಶದಲ್ಲಿ ತೊಂದರೆ ಆಗ್ತಿದೆ ಜನರಿಂದನೇ. ಜನಗಳು ಇದನ್ನ ಜವಾಬ್ದಾರಿ ತಗೊಂಡಂಗೆ ಹೆಂಗಂದ್ರೆ ಹಂಗೆ ವೋಟ್ ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ. ಇನ್ಮೇಲಾದರೂ ಜವಾಬ್ದಾರಿ ತಗೊಂಡು ವೋಟ್ ಮಾಡಿ ನಮ್ಮ ತಾಲೂಕು, ನಮ್ಮ ಊರು, ನಮ್ಮ ರಾಜ್ಯನ ನಾವೇ ರಕ್ಷಿಸ್ಕೋಬೇಕು. ಇದು ಕರ್ನಾಟಕದಲ್ಲಿ ಮಾತ್ರ ಆಪ್ಷನ್ ಸಿಕ್ಕಿದೆ. ಕರ್ನಾಟಕದ ಜನರ ಪುಣ್ಯ ಅಂತ ಹೇಳ್ಬೇಕಷ್ಟೆ. ನೋಡಿ, ನೀವು ಸಪೋರ್ಟೇ ಮಾಡಬೇಡಿ. ಒಂದ್ಸರಿ ವಿಚಾರ ಕೇಳಿ, ಸರಿ ಅನ್ಸಿದ್ರೆ ಮಾಡಿ. ಯಾರಿಗೂ ಬಲವಂತ ಏನಿಲ್ಲ. ಯಾಕಂದರೆ ನನಗೆ ಬೇಕು, ನಾನು ತಗೊಂಡಿದ್ದೀನಿ, ಅದು ಒಳ್ಳೆ ವಿಚಾರ ಇದೆ ಅಷ್ಟೇ. ನಾನು ಓಟ್ ಹಾಕ್ಬಿಟ್ಟು ಅವನ ವಿರುದ್ಧ ಹೋರಾಡಕ್ಕೆ ಹೋಗಲ್ಲ. ನಾನು ಓಟ್ ಹಾಕ್ಬೇಕಾದ್ರೆ ಆಲೋಚನೆ ಮಾಡ್ತೀನಿ, ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡೋಣ. ನಾನು ಓಟ್ ಹಾಕಿ ಅವನ ಬಗ್ಗೆ ಜವಾಬ್ದಾರಿ ತಗೊಂಡು ಅವನನ್ನು ಕೆಲಸಕ್ಕೆ ಇಕ್ಕೊಂಡು ಅವನಿಗೆ ಸಂಬಳ ಕೊಡ್ತೀನಿ. ಇಷ್ಟೇ. ಜನ ಬದಲಾಗೋವರೆಗೂ ದೇಶ ಬದಲಾಗಲ್ಲ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಈ ದೇಶದಲ್ಲಿ. ಹಂಗಾಗಿ ಜನನೇ ಸರಿ ಹೋಗ್ಬೇಕು, ಈ ದೇಶ ಸರಿ ಹೋಗ್ಬೇಕಂದ್ರೆ ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ. ಮಟ್ಟ